ಬಂಗಾರಪೇಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯನ್ನು ಆಹ್ವಾನ ಮಾಡಿದರು. ನಮ್ಮ ಕುಂದುಕೊರತೆಗಳಲ್ಲಿ ಪ್ರಮುಖವಾದ ಒಂದು ಕುಂದುಕೊರತೆಯನ್ನು ನಮ್ಮೆಲ್ಲ ದಲಿತ ಸಂಘಟನೆಗಳ ಮುಖಂಡರುಗಳು ನಮ್ಮ ಸುಲ್ಕುಂಟ ರಮೇಶಣ್ಣನ ಆದಿಯಾಗಿ, ಕಲಾವಿದ ಯಲ್ಲಪ್ಪನ ಆದಿಯಾಗಿ, ಜೀವಿಕ ರಾಮಚಂದ್ರಪ್ಪ, ಚಿಕ್ಕನಾರಾಯಣ, ಸಕ್ನಲ್ಲಿ ಮುನ್ರಾಜ್, ಲಕ್ಷ್ಮಮ್ಮ, ನಮ್ಮ ಹಿರೇಕಟ್ನಲ್ಲಿ ಮುನ್ರಾಜ್, ಅರವಿಂದ್ ಎಲ್ಲ ಒಂದು ಸಮ್ಮುಖದಲ್ಲಿ ಮಾನ್ಯ PI ಇನ್ಸ್ಪೆಕ್ಟರ್ ಆದಂಥ ದಯಾನಂದ್ ಸಾಹೇಬ್ರಿಗೆ ಒಂದು ಮನವಿಯನ್ನು ಇಟ್ಟಿದ್ದೀವಿ. ಏನಂತಂದರೆ, ನಮ್ಮನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ಸಂಪೂರ್ಣವಾಗಿ ಕಡೆಗಣಿಸಿ ನಾಳೆ ನಡೆಯುವ ಏನು ಒಂದು ಗಣರಾಜ್ಯೋತ್ಸವದ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಲಿತ ಸಂಘಟನೆಗಳು ನಿರ್ಧಾರ ಮಾಡ್ಕೊಂಡಿದೆ. ನಾವು ದಲಿತ ಸಂಘಟನೆಗಳು ಏನು ನಿರ್ಧಾರ ಮಾಡ್ಕೊಂಡಿದ್ದೀವಿ ಅಂತಂದರೆ, ಆ ಸಭೆಗೆ, ಆ ಒಂದು ಕಾರ್ಯಕ್ರಮಕ್ಕೆ ನಾವು ಬಹಿಷ್ಕಾರವನ್ನು ಹಾಕಿ ದೂರ ಉಳಿತಾ ಇದ್ದೀವಿ. ಇದಕ್ಕೆ ನಾಳೆ ನಾವು ಕಪ್ಪು ಬಾವುಟ ಪ್ರದರ್ಶನ ಮಾಡಬೇಕಂತ ಈಗಾಗಲೇ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಆದರೆ ಮಾನ್ಯ DYSP ಅವರು ಮನವಿ ಮಾಡ್ಕೊಂಡಿದ್ದಾರೆ. ಇಲ್ಲ, ನಿಮ್ಮೊಟ್ಟಿಗೆ ತಾಲೂಕು ಆಡಳಿತ ಇವತ್ತು ಸಂಜೆ 5 ಗಂಟೆ ಒಳಗಡೆ ಮಾತಾಡ್ತದೆ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಆ ಭರವಸೆ ಈಡೇರದೇ ಇದ್ದ ಪಕ್ಷದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ನಮ್ಮ ದಲಿತರನ್ನು ಕಡೆಗಣಿಸ್ತಾ ಇದ್ದಾರೆ ತಾಲೂಕು ಆಡಳಿತ ಅಂತೇಳಿ ನಾಳೆ ನಾವು ಕಪ್ಪು ಬಾವುಟವನ್ನು ಪ್ರದರ್ಶನ ಮಾಡ್ತೀವಿ. ಯಾಕಂದರೆ ಇವಾಗ ಇವರೆಲ್ಲ ಹೇಳೋದಂದರೆ, ನಾಳೆ ಸಂವಿಧಾನ ಜಾರಿಯಾದ ದಿನ, ಈ ದಿನದಲ್ಲಿ ತಾವೇನು ಮಾಡಬಾರ್ದು ಅಂತ. ನಮ್ಮನ್ನು ಸುಮಾರು 5-6 ವರ್ಷಗಳಿಂದ ತಾಲೂಕು ಆಡಳಿತ ಯಾವುದೇ ಸಭೆ ಸಮಾರಂಭಗಳಿಗೆ ಆಹ್ವಾನ ಮಾಡಿದೆ ಮತ್ತು ದಲಿತರ ಕುಂದುಕೊರತೆಗಳಿಗೆ ನಮ್ಮನ್ನು ಕರೆಯದೆ ನಮ್ಮನ್ನು ಕಡೆಗಣಿಸ್ತಾ ಇದ್ದಾರೆ ಮತ್ತು ಅಸ್ಪೃಶ್ಯಾಚರಣೆಯನ್ನು ಆಚರಣೆ ಮಾಡ್ತಾ ಇರೋದು. ಈ ಸಂವಿಧಾನ ಜಾರಿ ಆದರೂ ಕೂಡ ನಮಗೆ ಅದು ಜಾರಿ ಆಗದೇ ಇರ್ತಕ್ಕಂಥ ಒಂದು ಮನೋಭಾವ ಮತ್ತು ನಾವು ವಿಚಾರವಾಗಿರ್ತದೆ. ಹಾಗಾಗಿ ತಾಲೂಕು ಆಡಳಿತ ಎಚ್ಚೆತ್ಕೊಳ್ಬೇಕು. ಯಾಕಂದರೆ ಪದೇ ಪದೇ ತಾಲೂಕು ಆಡಳಿತ ನಮ್ಮನ್ನು ಯಾವುದೇ ಮಟ್ಟಕ್ಕೆ, ಯಾರೋ ಒಬ್ಬರಿಗೆ ಅಧಿಕಾರಿಗೆ ಫೋನ್ ಮಾಡಿದಾಗ ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಜಯಂತಿಗೆ ಅವರನ್ನೇ ಮೊದಲನೇ ಸ್ಥಾನದಲ್ಲಿ ಕುಳಿಸ್ತೀವಂತ. ಅಂದರೆ ನಾವು ಬರೀ ಅಂಬೇಡ್ಕರ್ ಜಯಂತಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಸಮುದಾಯ ಅಂತ ಇವರೇ ತೀರ್ಮಾನ ಮಾಡಿದಾಗ, ಹಾಗಾದರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿಯ ಮಾನದಂಡಗಳನ್ನು ತಾವು ದಯವಿಟ್ಟು ಓದ್ಕೋಬೇಕಾಗ್ತದೆ ಅಧಿಕಾರಿ ವರ್ಗದವರು. ಇದನ್ನೆಲ್ಲ ತಾವು ಗಣನೆಗೆ ತೆಗೆದುಕೊಂಡು ನಾವು ಮಾನ್ಯ ಪೊಲೀಸ್ ಇಲಾಖೆಗೆ ಗೌರವ ಕೊಟ್ಟು 5 ಗಂಟೆವರೆಗೂ ಕಾಲಾವಕಾಶ ಕೊಟ್ಟಿದ್ವಿ. 5 ಗಂಟೆವರೆಗೂ ಕಾದು ನೋಡ್ತೀವಿ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ.